ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರ್ ಯು. ಎಲ್ಲರಿಗೂ ಜಾಗೃತಿ ಟೆಕ್ ಫಾರ್ ಯುಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು 10th ಮತ್ತು PUC ಫೈನಲ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಬೋರ್ಡ್ ಎಕ್ಸಾಮ್ದು. ಅದು ಯಾವ ಥರ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವ ಡೇಟಿಗಿದೆ ಅದೆಲ್ಲ ನೋಡೋಣ. ದಯವಿಟ್ಟು ಆ ವಿಡಿಯೋನ ಕೊನೆ ತನಕ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ 10th ಟೈಮ್ ಟೇಬಲ್ ಮತ್ತು PUC ಟೈಮ್ ಟೇಬಲ್ನ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೊ ಆ ಡಿಪಾರ್ಟ್ಮೆಂಟ್ದು ಲಿಂಕ್ ಬೇಕಾದರೂ ನಾನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಹೋಗಿ ಆ ಲಿಂಕಿಂದ ನಿಮ್ಮ ಟೈಮ್ ಟೇಬಲ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೀವು ನಾಳೆ ನಾಡಿದ್ರಲ್ಲಿ ನಿಮ್ಮ ಸ್ಕೂಲಲ್ಲೂ ಕೂಡ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ನಮ್ಮದು ಒಂದು ಇರಲಿ, ನಮ್ಮ ಚಾನಲ್ ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಏನೋ ಒಂದು ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಂದೇನಂತಂದರೆ 10th ಮತ್ತು PUC ಫೈನಲ್ ಎಕ್ಸಾಮಿನೇಷನ್ ಬಗ್ಗೆ ನಿನ್ನೆ ಆ ಪೇಪರಲ್ಲೂ ಕೂಡ ಬಂದಿದೆ. ಸೊ ಆ ಸ್ಟೇಟ್ಮೆಂಟ್ಗಳನ್ನು ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅವ್ರ ಹತ್ರ ಹೇಳಿದ್ದಾರೆ ಇದೇ ಫೈನಲ್ ಟೈಮ್ ಟೇಬಲ್, ಇದರಲ್ಲಿ ನಾವು ಯಾವುದೇ ಚೇಂಜಸ್ ಮಾಡಲ್ಲ ಅಂತ. ಸೊ ಕೆಲವೊಬ್ಬರೆಲ್ಲ ವಿದ್ಯಾರ್ಥಿಗಳು ಇಲ್ಲ ಟೈಮ್ ಟೇಬಲ್ ಚೇಂಜ್ ಆಗ್ಬೋದು ಅಂತ ಹೇಳ್ಕೊಂಡು ಅನ್ಕೋತಿರ್ತಾರೆ. ಸೊ ಟೈಮ್ ಟೇಬಲ್ ಯಾವುದೇ ರೀತಿ ಚೇಂಜ್ ಆಗಲ್ಲ. ಅವ್ರೇನು ಟೈಮ್ ಟೇಬಲ್ ಕೊಟ್ಟಿದ್ದಾರೋ ಅದೇ ಟೈಮ್ ಟೇಬಲಲ್ಲಿ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಪೇಪರ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆ ಒಂದು PDF ಓಪನ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತೇಳಿ ಫಸ್ಟ್ ಪೇಪರ್ ಬಂದು ಮಾರ್ಚ್ 2024 ದ್ವಿತೀಯ PUC ಪರೀಕ್ಷೆ 1 ಅಂತಿಮ ವೇಳಾಪಟ್ಟಿ ಅಂತಿದೆ. ಫಸ್ಟ್ ಪೇಪರ್ ಬಂದು 1/3/2024 1/3/2024 ಶುಕ್ರವಾರ ಅವತ್ತು ಕನ್ನಡ ಮತ್ತು ಅರೇಬಿಕ್ ಇರುತ್ತೆ. ಅದರಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೋ ಆ ಲ್ಯಾಂಗ್ವೇಜ್ ನಿಮಗೆ ಎಕ್ಸಾಮ್ ಇರುತ್ತೆ. ಅದಾದಮೇಲೆ 2 ಎಕ್ಸಾಮ್ ಇಲ್ಲ, 3 ಭಾನುವಾರ ಇದೆ, 4 ಒಂದಿದೆ. ಅದಾದಮೇಲೆ 5, 6, 7, 8, 9, 10 ಇದೆ, 11 ಒಂದಿದೆ, 12 ಇದೆ, 13, 14, 15, 16, 17, 18, 19, 20, 21, 22. ಇದರಲ್ಲಿ ಎಲ್ಲ ದಿನವೂ ಕೂಡ ನಿಮ್ಮ ಎಕ್ಸಾಮ್ ಇರಲ್ಲ. ಒಂದು ಪೇಪರಿಂದ ಇನ್ನೊಂದು ಪೇಪರ್ಗೆ ಖಂಡಿತ ಗ್ಯಾಪ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಇಷ್ಟೊತ್ತು ನೀವು ನೋಡಿದ್ದು ಸೆಕೆಂಡ್ PUC ಟೈಮ್ ಟೇಬಲ್ನ. ಸೊ ಈಗ ನೆಕ್ಸ್ಟು 10th ಟೈಮ್ ಟೇಬಲ್ ಯಾವ ಥರ ಇರುತ್ತೆ, ಯಾವ ಡೇಟಿಗೆ ಇರುತ್ತೆ, ಸೊ ಅದು ನೋಡೋಣ. ನಾನಿಲ್ಲಿ 10th ಟೈಮ್ ಟೇಬಲ್ PDF ಓಪನ್ ಮಾಡ್ಕೋತೀನಿ ಇವಾಗ. ನೀವು ನೋಡ್ಬೋದು, ಮಾರ್ಚ್ ಏಪ್ರಿಲ್ 2024 2024 SSLC ಪರೀಕ್ಷಾ 1 ಅಂತಿಮ ವೇಳಾಪಟ್ಟಿ ಅಂತ. ಇದೇ ಅಂತಿಮ, ಇದೇ ಫೈನಲ್ ಟೈಮ್ ಟೇಬಲ್. 25/3/2024 25/3/2024 ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅವತ್ತು ಸೋಮವಾರ. ಅವತ್ತು ಬಂದುಬಿಟ್ಟು ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲೀಷ್ ಮತ್ತು ಸಂಸ್ಕೃತ ಇಷ್ಟು ಲ್ಯಾಂಗ್ವೇಜ್ ಅವತ್ತು ಪೇಪರ್ ಇರುತ್ತೆ. ಅದು ಬಂದುಬಿಟ್ಟು ನೆಕ್ಸ್ಟು 27ಗೆ ಇರುತ್ತೆ. ಸೊ 26 ಮಂಗಳವಾರ ಅವತ್ತು ಯಾವುದೇ ಎಕ್ಸಾಮ್ ಇರೋದಿಲ್ಲ. ನೆಕ್ಸ್ಟು 27 ಇರುತ್ತೆ. 27 ಆದಮೇಲೆ 30/3/2024 ನೆಕ್ಸ್ಟ್ ಪೇಪರ್ ಇರುತ್ತೆ. ಅದಾದಮೇಲೆ 2/4/2024 ಅವತ್ತೊಂದು ಪೇಪರ್ ಇರುತ್ತೆ. ಅದಾದಮೇಲೆ 3/4/2024 ಅವತ್ತೊಂದು ಪೇಪರ್ ಇರುತ್ತೆ. ಅದಾದಮೇಲೆ 4/4/2024 ಅವತ್ತೊಂದು ಪೇಪರ್ ಇರುತ್ತೆ. ಅದಾದಮೇಲೆ 6/4/2024 ಅವತ್ತು ನಿಮ್ಮದು ಫೈನಲ್ ಪೇಪರ್ ಇರುತ್ತೆ. ಇದರಲ್ಲಿ ಎಲ್ಲ ಸಬ್ಜೆಕ್ಟನ್ನು ಓದೋಕ್ಕಾಗಲ್ಲ, ಏನಕ್ಕಂತಂದರೆ ಸೊ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಸೊ ವಿಡಿಯೋ ಯಾರು ಕೂಡ ನೋಡಲ್ಲ ತುಂಬ ಲೆಂತ್ ಆದರೆ. ಸೊ ಹಾಗಾಗಿ ಜಸ್ಟ್ ನಿಮಗೆ ಡೇಟ್ ಒಂದು ಹೇಳ್ತಾ ಇದ್ದೀನಿ. ಸೊ ನಿಮಗಂತೂ ಒಂದು ಪೇಪರಿಂದ ಇನ್ನೊಂದು ಪೇಪರಿಗೆ ಒಂದು 2 days 3 days ಗ್ಯಾಪ್ ಸಿಗುತ್ತೆ. ಸೊ ಈಗ ಇದು PUC ವಿದ್ಯಾರ್ಥಿಗಳಿಗಾಗಲಿ ಮತ್ತು 10th ವಿದ್ಯಾರ್ಥಿಗಳಿಗಾಗಲಿ ಸಿಗುತ್ತೆ. ಸೊ ಈ ಟೈಮ್ ಟೇಬಲ್ ಇಲ್ಲೇನು ನಿಮ್ಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ನಿಮ್ಮ ಸ್ಕೂಲಲ್ಲಿ ಅಪ್ಡೇಟ್ ಮಾಡ್ತಾರೆ. ಒಂದು ವೇಳೆ ಸ್ಕೂಲಲ್ಲೂ ಕೂಡ ಸ್ವಲ್ಪ ಲೇಟ್ ಮಾಡಿದ್ರು ಅಂತಂದರೂ ಕೂಡ ನಾನು ಇದ್ರದ್ದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಕೆಳಗಡೆ ಕೊಟ್ಟಿರೋ ಲಿಂಕಿಂದ ನೀವು 10th ಅಥವಾ PUC ಟೈಮ್ ಟೇಬಲ್ನ ನಿಮ್ಮ ಫೋನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಷ್ಟೇ, ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದು ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.